ವಿದ್ಯಾರ್ಥಿಗಳೇ MHRD ಸ್ಕಾಲರ್ಶಿಪ್ ಅಥವಾ ಪ್ರಧಾನಮಂತ್ರಿ USB ಸ್ಕಾಲರ್ಶಿಪ್ ಅಥವಾ CSSS ಅಂದರೆ ಸೆಂಟ್ರಲ್ ಸ್ಕ್ಯಾಟರ್ ಸ್ಕೀಮ್ ಫಾರ್ ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಸ್ಟೂಡೆಂಟ್ ಅಂತ ಈ ಮೂರು ಸ್ಕಾಲರ್ಶಿಪ್ಪು ನೇಮ್ ಬೇರೆ ಬೇರೆ ಬಟ್ ಸ್ಕಾಲರ್ಶಿಪ್ ಒಂದೇ PUC ಅಬೋ 80 ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 12,000 ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ. ಇಲ್ಲೊಂದು ಪ್ರಶ್ನೆ ಏನಪ್ಪ ಅಂದರೆ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕಿದ ವಿದ್ಯಾರ್ಥಿಗಳು ಬೇರೆ ಸ್ಕಾಲರ್ಶಿಪ್ ಪಡೆಯಲು ಎಲಿಜಿಬಲ್ ಇದ್ದಾರಾ ಅಂತ ನೋಡಿ ವಿದ್ಯಾರ್ಥಿಗಳೇ. ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ಯಾವುದೇ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸ್ಬೋದು, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹಾಗಾಗಿ ಈ ಸ್ಕಾಲರ್ಶಿಪ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ. ಆದರೆ ಈ ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಟೆಡ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ವಿದ್ಯಾಸಿರಿ ಯೋಜನೆ ಅಂದರೆ OBC ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯಾಸಿರಿ ಯೋಜನೆಯಡಿ 15,000 ರೂಪಾಯಿ ಹಣ ಏನು ಬರುತ್ತೆ ಅದು ಬರಲ್ಲ. ಅದು ಹೆಂಗಪ್ಪ ಅಂದರೆ ಈ ಸ್ಕಾಲರ್ಶಿಪ್ ಅಮೌಂಟು 12,000 ರೂಪಾಯಿ, ರಾಜ್ಯ ಸರ್ಕಾರದಿಂದ ನೀಡುವ ವಿದ್ಯಾಸಿರಿ ಅಥವಾ OBC ವಿದ್ಯಾರ್ಥಿಗಳು ನೀಡುವ ಊಟ ಮತ್ತು ವಸತಿ ವಿದ್ಯಾರ್ಥಿ ವೇತನ 12,000 ರೂಪಾಯಿ ಇರುತ್ತೆ. ಎರಡು ಸೇಮ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಎರಡರಲ್ಲಿ ಒಂದು ಮಾತ್ರ ಸ್ಕಾಲರ್ಶಿಪ್ ಕೊಡ್ತಾರೆ. ಇನ್ನು ಉಳಿದಂತೆ ಪಿ ಕನ್ಸೆನ್ ಆಯಿತು, ಪ್ರೈಸ್ ಮನಿ ಆಯಿತು, ಯಾವುದೇ ಸ್ಕಾಲರ್ಶಿಪ್ಗೆ ಏನೇ ಸಮಸ್ಯೆ ಇಲ್ಲ. ಇನ್ನು ಉಳಿದಂತೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕಾದ್ರೆ ಮೈನಾರಿಟಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡೋದು NSP ಪೋರ್ಟಲ್ ಮೂಲಕ. ಯಾಕಂದರೆ ಆ ವಿದ್ಯಾರ್ಥಿಗಳು SSPಯಲ್ಲಿ ಅರ್ಜಿ ಹಾಕಿದ್ರು ಕೂಡ ಕಡ್ಡಾಯವಾಗಿ NSP ಸ್ಕಾಲರ್ಶಿಪ್ ಹಾಕಿ ಅಲ್ಲಿ ಅವ್ರು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಹಾಗಾಗಿ ಈ ಒಂದು NSP ಸ್ಕಾಲರ್ಶಿಪ್ ಅರ್ಜಿ ಹಾಕಿದರೆ ಯಾವುದೇ ರೀತಿ ರಾಜ್ಯ ಸರ್ಕಾರದ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸೋಕ್ಕೆ ಸಮಸ್ಯೆ ಆಗೋಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ನೋಡಿ, ಈ ಕುರಿತು ಒಬ್ಬ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ದಾರೆ. ನೋಡಿ, ಇಲ್ಲಿ ತುಕಾರಾಮ್ ಅಂತಕ್ಕಂಥ ವಿದ್ಯಾರ್ಥಿ ಪ್ರಶ್ನೆ ಕೇಳಿದ್ದಾರೆ. ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆಗೆ ಆನ್ಸರ್ ಸಿಕ್ಕಿದೆ ಅನ್ಕೊಳ್ತಿದ್ದೀನಿ ಅವರಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.